ರಂಜು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಕರ್ತರಿ ಕರ್ಮಣಿ ಪ್ರಯೋಗಗಳು. ಕರ್ತರಿ ಪ್ರಯೋಗ ಎಂದರೆ ಕ್ರಿಯಾಪದವು ವಾಕ್ಯದಲ್ಲಿ ಕರ್ತೃ ಪದವನ್ನು ಮುಖ್ಯವಾಗಿ ಅನುಸರಿಸುವ ಒಂದು ರೀತಿಯ ವಾಕ್ಯ ರಚನೆಯಾಗಿದೆ. ಇದರಲ್ಲಿ ಕರ್ತೃ ಪದವು ಪ್ರಧಾನವಾಗಿರುತ್ತದೆ ಮತ್ತು ಕ್ರಿಯಾಪದವು ಕರ್ತೃ ಪದಕ್ಕೆ ಅನುಗುಣವಾಗಿ ಇರುತ್ತದೆ. ಉದಾಹರಣೆಗೆ, ರಾಮನು ಸೇತುವೆಯನ್ನು ಕಟ್ಟಿದನು ಎಂಬ ವಾಕ್ಯದಲ್ಲಿ ಕಟ್ಟಿದನು ಎಂಬ ಕ್ರಿಯಾ ಪದವು ರಾಮನು ಎಂಬ ಕರ್ತೃ ಪದವನ್ನು ಅನುಸರಿಸುತ್ತದೆ. ಕರ್ಮಣಿ ಪ್ರಯೋಗ ಎಂದರೆ ಕ್ರಿಯಾಪದವು ವಾಕ್ಯದಲ್ಲಿ ಕರ್ಮ ಪದವನ್ನು ಮುಖ್ಯವಾಗಿ ಅನುಸರಿಸುವ ವಾಕ್ಯ ರಚನೆಯಾಗಿದೆ. ಇಲ್ಲಿ ಕರ್ಮ ಪದವು ಪ್ರಧಾನವಾಗಿರುತ್ತದೆ, ಪ್ರಥಮ ವಿಭಕ್ತಿಯಲ್ಲಿ ಇರುತ್ತದೆ ಮತ್ತು ಕರ್ತೃ ಪದವು ತೃತೀಯ ವಿಭಕ್ತಿಯಲ್ಲಿ ಬರುತ್ತದೆ. ಕ್ರಿಯಾಪದವು ಕರ್ತೃ ಪದದ ಸ್ಥಾನದಲ್ಲಿರುವುದರಿಂದ ಧಾತುವಿಗೂ ಹಾಗೂ ಅಖ್ಯಾತ ಕ್ರಿಯಾ ಪ್ರತ್ಯಯಕ್ಕೂ ನಡುವೆ ಅಲ್ಪಡು ಎಂಬ ಪ್ರತ್ಯಯವನ್ನು ಸೇರಿಸಲಾಗುತ್ತದೆ. ಉದಾಹರಣೆಗಳು: ಕರ್ತರಿ, ರಾಮನು ಹಣ್ಣು ತಿಂದನು. ಕರ್ಮಣಿ, ಹಣ್ಣು ರಾಮನಿಂದ ತಿನ್ನಲ್ಪಟ್ಟಿತು. ಕರ್ತರಿ, ಆಕೆಯು ಸಂಗೀತವನ್ನು ಹಾಡುತ್ತಾಳೆ. ಕರ್ಮಣಿ, ಸಂಗೀತವು ಆಕೆಯಿಂದ ಹಾಡಲ್ಪಡುತ್ತದೆ. ನಾವು ನಾಟಕ ನೋಡಿದೆವು. ಕರ್ಮಣಿ, ನಾಟಕವು ನಮ್ಮಿಂದ ನೋಡಲ್ಪಟ್ಟಿತು. ಕರ್ತರಿ, ಕೃಷ್ಣ ಕೊಳಲನ್ನು ನುಡಿಸಿದನು. ಕರ್ಮಣಿ, ಕೊಳಲು ಕೃಷ್ಣನಿಂದ ನುಡಿಸಲ್ಪಟ್ಟಿತು. ಧನ್ಯವಾದಗಳು.